ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ತಮ್ಮೊಂದಿಗೆ ಶೇರ್ ಮಾಡಿಕೊಳ್ಳುತ್ತಿರುವ ವಿಷಯ ಇಲ್ಲಿ 2025-26ನೇ ಶೈಕ್ಷಣಿಕ ಸಾಲಿನ ಅಲ್ಪಸಂಖ್ಯಾತರ ವಸತಿ ಶಾಲೆಗಳ 6ನೇ ತರಗತಿ ಪ್ರವೇಶಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಈಗಾಗಲೇ ಮೊದಲ ಸುತ್ತಿನ ಸೀಟು ಹಂಚಿಕೆಯನ್ನು ಇಲ್ಲಿ ಸರ್ಕಾರ ಕೌನ್ಸಿಲಿಂಗ್ ಲಿಸ್ಟನ್ನು ಬಿಡುಗಡೆ ಮಾಡಿರುತ್ತದೆ. ಹಾಗಾದರೆ ಇಲ್ಲಿ ಎಷ್ಟು ಸೀಟುಗಳು ಯಾವ ವರ್ಗದವರಿಗೆ ಮೀಸಲಿವೆ ಮತ್ತು ಟೋಟಲ್ ಆಗಿರುವಂಥ ಸೀಟುಗಳು ಎಷ್ಟು, ಹಾಗಾದರೆ ಎಷ್ಟು ಹಂತದ ಕೌನ್ಸಿಲಿಂಗ್ ನಡೆಯುತ್ತದೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ತಾವು ನೋಡ್ತಾ ಹೋಗ್ಬೋದು, ಒಟ್ಟು ಶಾಲೆಗಳ ಸಂಖ್ಯೆ 148 ಇವೆ. 6ನೇ ತರಗತಿಗೆ ಮಂಜೂರಾದ ಸ್ಥಾನಗಳ ಸಂಖ್ಯೆ 11,330 ಇವೆ. ಇಲ್ಲಿ ಸರ್ಕಾರಿ ಮುಸ್ಲಿಂ ವಸತಿ ಶಾಲೆಗಳಲ್ಲಿ ಇರುವಂಥ ಸೀಟುಗಳು, ಒಂದು ಶಾಲೆಗೆ 50 ಸೀಟುಗಳು. ಇಲ್ಲಿ ಒಟ್ಟು 50 ವಿದ್ಯಾರ್ಥಿಗಳು ಕೂಡ ಮುಸ್ಲಿಂ ವಿದ್ಯಾರ್ಥಿಗಳಿರ್ತಾರೆ. ಇಲ್ಲಿ 50% ಅಂದರೆ 50% ಹೆಣ್ಮಕ್ಕಳಿಗೆ ಮೀಸಲಿಡಲಾಗಿದೆ. ಇನ್ನು ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ಅಥವಾ ಡಾಕ್ಟರ್ APJ ಅಬ್ದುಲ್ ಕಲಾಂ ವಸತಿ ಶಾಲೆಗಳಲ್ಲಿ ಪ್ರತಿ ವಸತಿ ಶಾಲೆಗೆ ವಿದ್ಯಾರ್ಥಿಗಳ ಪ್ರವೇಶ ಸಂಖ್ಯೆ 50. ಇದರಲ್ಲಿ 75% ಅಲ್ಪಸಂಖ್ಯಾತರು, ಇತರ ವರ್ಗದವರಿಗೆ 25% ಅಂದರೆ 38 ವಿದ್ಯಾರ್ಥಿಗಳು ಅಲ್ಪಸಂಖ್ಯಾತರಿಗೆ, 12 ಇತರ ವರ್ಗದವರಿಗೆ. ಇಲ್ಲಿಯೂ ಕೂಡ ಹೆಣ್ಣು ಮಕ್ಕಳಿಗೆ 50% ಮೀಸಲಿಡಲಾಗಿದೆ. ಇನ್ನು ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ಅಥವಾ APJ ಅಬ್ದುಲ್ ಕಲಾಂ ವಸತಿ ಶಾಲೆಗಳಲ್ಲಿ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಅಥವಾ ಸೀಟುಗಳ ಸಂಖ್ಯೆ 60. ಇಲ್ಲಿ ಅಲ್ಪಸಂಖ್ಯಾತರಿಗೆ 75% ಅಂದರೆ 45 ಸೀಟುಗಳು, ಇತರ ವರ್ಗದವರಿಗೆ ಇಲ್ಲಿ 15 ಸೀಟುಗಳು ಮತ್ತು ಹೆಣ್ಮಕ್ಕಳಿಗೆ ಇಲ್ಲಿ 50% ಸ್ಥಾನಗಳನ್ನು ಮೀಸಲು ಇಡಲಾಗಿದೆ. ಇನ್ನು ಡಾಕ್ಟರ್ APJ ಅಬ್ದುಲ್ ಕಲಾಂ ವಸತಿ ಶಾಲೆಗಳಲ್ಲಿ ಒಟ್ಟು ಸಂಖ್ಯೆ ಪ್ರವೇಶಕ್ಕೆ 80 ಇವೆ. ಇಲ್ಲಿ ಪ್ರತಿ ವಿಭಾಗಕ್ಕೆ 40 ವಿದ್ಯಾರ್ಥಿಗಳಂತೆ 2 ವಿಭಾಗಗಳು. ಪ್ರತಿ ವಿಭಾಗದ ಪ್ರವೇಶ ಸಂಖ್ಯೆ 40 ಇರುತ್ತೆ. ಇಲ್ಲಿ ಮೀಸಲಾತಿ ಅಲ್ಪಸಂಖ್ಯಾತರಿಗೆ 75%, ಇತರ ವರ್ಗದವರಿಗೆ 25%. ಇಲ್ಲಿಯೂ ಕೂಡ ಹೆಣ್ಮಕ್ಕಳಿಗೆ 50%. ಇಲ್ಲಿ ವಿಶೇಷ ವರ್ಗಗಳಿಗೆ ಸ್ಥಾನಗಳನ್ನು ಹಂಚಿಕೆ ಮಾಡಲಾಗಿದೆ. ಅಂದರೆ ಯಾರ್ಯಾರು ಬರ್ತಾರೆ ವಿಶೇಷ ವರ್ಗದಲ್ಲಿ ಅಂದರೆ ದಿವ್ಯಾಂಗ ಅಭ್ಯರ್ಥಿಗಳು, ಮಾಜಿ ಸೈನಿಕರ ಮಕ್ಕಳು, ವಿಶೇಷ ದುರ್ಬಲ ವರ್ಗದ ಮಕ್ಕಳು, ಸಫಾಯಿ ಕರ್ಮಚಾರಿ ಮಕ್ಕಳು, ಅಲೆಮಾರಿ, ಅರೆ ಅಲೆಮಾರಿ, ಸೂಕ್ಷ್ಮ, ಅತಿ ಸೂಕ್ಷ್ಮ ಸಮುದಾಯದ ಮಕ್ಕಳು, ಸ್ಮಶಾನ ಕಾರ್ಮಿಕರ ಮಕ್ಕಳು. ಇಲ್ಲಿಷ್ಟು ಮೀಸಲಾತಿ ಇರ್ತದೆ. ಇಲ್ಲಿ ದಿವ್ಯಾಂಗ ಅಭ್ಯರ್ಥಿಗಳಿಗೆ 5% ಇದೆ, ಮಾಜಿ ಸೈನಿಕ ಮಕ್ಕಳಿಗೆ 4%, ವಿಶೇಷ ದುರ್ಬಲ ವರ್ಗದ ಮಕ್ಕಳಿಗೆ 5% ಮತ್ತು ಸಫಾಯಿ ಕರ್ಮಚಾರಿ ಮಕ್ಕಳಿಗೆ 5%. ಈ ರೀತಿಯಾಗಿ ಇಲ್ಲಿ ತಾವು ಕೂಡ ಮೀಸಲಾತಿನ ವೀಕ್ಷಿಸಬಹುದಾಗಿದೆ. ಹಾಗಾದರೆ ಇಲ್ಲಿ ಒಟ್ಟು ಸ್ಥಳೀಯ ಅಭ್ಯರ್ಥಿಗಳನ್ನು ನೋಡ್ತಾ ಹೋಗೋದಾದರೆ 60% ಸ್ವಂತ ತಾಲೂಕಿನ ವಿದ್ಯಾರ್ಥಿಗಳಿಗೆ ಇಲ್ಲಿ ಸ್ಥಾನಗಳನ್ನು ಮೀಸಲಿಡಲಾಗಿದೆ. ಅಂದರೆ 50 ಸಂಖ್ಯೆಯ ವಸತಿ ಶಾಲೆಯಲ್ಲಿ 30 ಸ್ಥಾನಗಳು, 60 ಸಂಖ್ಯೆಯ ವಸತಿ ಶಾಲೆಯಲ್ಲಿ 36 ಸ್ಥಾನಗಳು, 80 ಸಂಖ್ಯೆಯ ವಸತಿ ಶಾಲೆಯಲ್ಲಿ 48 ಸ್ಥಾನಗಳನ್ನು ಸ್ಥಳೀಯ ಅಭ್ಯರ್ಥಿಗಳಿಗೆ ಮೀಸಲು ಇಡಲಾಗಿದೆ. ಹಾಗಾದರೆ ಇನ್ನು ವಿಶೇಷ ವರ್ಗದ ಮೀಸಲಾತಿ ನೀಡುವಾಗ 75% ಅಲ್ಪಸಂಖ್ಯಾತ ಸಮುದಾಯದ ವಿದ್ಯಾರ್ಥಿಗಳು, ಉಳಿದ 25% ಇತರ ವರ್ಗದವರಿಗೆ ಮೀಸಲು ಇಡಲಾಗಿದೆ. ಇಲ್ಲಿ ಅಡ್ಮಿಷನ್ಗೆ ಸಂಬಂಧಪಟ್ಟಂತೆ ಬರುವುದಾದರೆ ಇಲ್ಲಿ ತಾವು ಕೂಡ ವೀಕ್ಷಿಸಬಹುದು. ಇಲ್ಲಿ ಎಕ್ಸಾಮ್ ಬರೆದಿದ್ದೀರಿ ಮತ್ತು ಇಲ್ಲಿ ಮೊದಲನೇದಾಗಿ ಏನು ಕೊಟ್ಟಿದ್ದಾರೆ ಅಂದರೆ ಅವರು ಯಾವ ರೀತಿ ನಡೀತದೆ ಸೀಟು ಹಂಚಿಕೆ ಅಂದರೆ ವಸತಿ ಶಾಲೆಯ ಆಯ್ಕೆಗೆ ಪ್ರವೇಶ ಪರೀಕ್ಷೆಯಲ್ಲಿ ಪಡೆದ ಅಂಕ ರೋಸ್ಟರ್ ಮೇರೆಗೆ ಸೀಟು ಹಂಚಿಕೆ ಮಾಡಲಾಗುತ್ತದೆ. ಇಲ್ಲಿ ಮೊದಲ ಹಂತದ ಆಯ್ಕೆಯಲ್ಲಿ ಅಭ್ಯರ್ಥಿಯ ಸ್ವಂತ ಜಿಲ್ಲೆಯ ವಸತಿ ಶಾಲೆಗಳಿಗೆ ಪ್ರವೇಶವನ್ನು ನೀಡಲಾಗುತ್ತದೆ. ಒಂದು ವೇಳೆ ಸೀಟುಗಳು ಭರ್ತಿಯಾದಲ್ಲಿ ನಂತರದ ಆಯ್ಕೆಯಲ್ಲಿ ಜಿಲ್ಲೆಯಿಂದ ಹೊರಗಿನ ವಸತಿ ಶಾಲೆಗಳಲ್ಲೂ ಕೂಡ ಇಲ್ಲಿ ಅಡ್ಮಿಷನ್ ನೀಡಲಾಗುತ್ತೆ ಅಂತ ಹೇಳಿದ್ದಾರೆ. ಮತ್ತು ತಾವು ಈಗಾಗಲೇ ಶಾಲೆಗಳ ಆದ್ಯತೆಯನ್ನು ನೀಡಿರುತ್ತೀರಿ. ಎಕ್ಸಾಮ್ ಬರೆದ ನಂತರ ಇಲ್ಲಿ ಮಾರ್ಕ್ಸ್ಗಳು ಏನು ಬಿಡುಗಡೆ ಆಯಿತು ಆ ಟೈಮಲ್ಲಿ. ಇನ್ನು ಹಾಗಾದರೆ ಇಲ್ಲಿ ಅಡ್ಮಿಷನ್ ನೋಡ್ತಾ ಹೋದರೆ ತಾವು ಕೂಡ ನೋಡ್ತಾ ಇದ್ದೀರಿ, ಈಗ ಮೊದಲನೇ ಸುತ್ತಿನ ಕೌನ್ಸಿಲಿಂಗ್ ಸಂಬಂಧಪಟ್ಟಂತೆ ಸೆಲೆಕ್ಷನ್ ಲಿಸ್ಟನ್ನು ಅಂದರೆ ಕೌನ್ಸಿಲಿಂಗಿಗಾಗಿ ಆಯ್ಕೆ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಆ ಕೌನ್ಸಿಲಿಂಗ್ಗೆ ಆಯ್ಕೆ ಆದಂಥ ವಿದ್ಯಾರ್ಥಿಗಳು ಏನು ಶಾಲೆಗಳ ಆದ್ಯತೆಯನ್ನು ತಾವು ನೀಡಿದ್ದಾರೆ ಆ ಶಾಲೆಗಳಿಗೆ ಅಡ್ಮಿಷನ್ನ ನೀಡ್ತಾರೆ. ಒಂದು ವೇಳೆ ಆ ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡದೇ ಇದ್ದಲ್ಲಿ ಇಲ್ಲಿ ಮತ್ತೆ ಏನಾಗುತ್ತೆ ಅಂದರೆ ಎರಡನೇ ಸುತ್ತಿನ ಸೀಟು ಹಂಚಿಕೆಯು ಅಂದರೆ ಇಲ್ಲಿ ಕೌನ್ಸಿಲಿಂಗ್ ರಿಸಲ್ಟನ್ನು ಅನೌನ್ಸ್ ಮಾಡ್ತಾರೆ ಮತ್ತು ಅದರ ನಂತರ 3ನೇ ಸುತ್ತು 4ನೇ ಸುತ್ತುವರೆಗೂ ಕೂಡ ವಿಸ್ತರಣೆ ಆಗುತ್ತೆ ಅಂತ ಹೇಳಿ ಸರ್ಕಾರವೇ ಘೋಷಿಸಿರುತ್ತದೆ. ಹಾಗಾಗಿ ಇಲ್ಲಿ ಮೊದಲ ಸುತ್ತಿನಲ್ಲಿ ಯಾರೂ ಆಯ್ಕೆ ಆಗಿಲ್ಲ, ತಾವ್ಯಾರೂ ಕೂಡ ಇಲ್ಲಿ ಚಿಂತಿಸಬೇಡಿ. ಇಲ್ಲಿ ಇನ್ನೂ 2-3 ಸುತ್ತುಗಳ ಸೀಟು ಹಂಚಿಕೆ ನಡೆಯುತ್ತದೆ. ಯಾಕೆಂದರೆ ಇಲ್ಲಿ ಮೊದಲ ಸುತ್ತಿನಲ್ಲಿ ಸ್ವಂತ ತಾಲೂಕು ಜಿಲ್ಲೆ ಸೆಲೆಕ್ಟ್ ಮಾಡ್ತಾರೆ, ಸ್ವಂತ ತಾಲೂಕು ಮತ್ತು ಜಿಲ್ಲೆಗೆ. ಒಂದು ವೇಳೆ ಯಾರಾದರೂ ಅಡ್ಮಿಷನ್ ಮಾಡದೇ ಇದ್ದಲ್ಲಿ ಬಹಳಷ್ಟು ಕಾರಣಗಳಿರ್ಬೋದಲ್ಲಿ, ಇದೇ ಕಾರಣ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಅವರು ಅಡ್ಮಿಷನ್ ಮಾಡದೇ ಇದ್ದಲ್ಲಿ ನೆಕ್ಸ್ಟ್ ಮತ್ತೆ 2ನೇ ಸುತ್ತಿನ ಸೀಟು ಹಂಚಿಕೆ ನಡೀತದೆ. ಅದು ಕೌನ್ಸಿಲಿಂಗ್ ಲಿಸ್ಟನ್ನು ಬಿಡುಗಡೆ ಮಾಡ್ತಾರೆ. ಆ ವಿದ್ಯಾರ್ಥಿಗಳು ಅವರು ಕೂಡ ಶಾಲೆಗಳ ಆದ್ಯತೆಯನ್ನು ನೀಡಿರ್ತಾರೆ. ಆ ಶಾಲೆಗಳಲ್ಲಿ
ಸೀಟುಗಳು ಲಭ್ಯವಿದ್ದಲ್ಲಿ ಅದೇ ಶಾಲೆಗಳಿಗೆ ಅವ್ರಿಗೆ ಅಡ್ಮಿಷನ್ ಕೊಡ್ತಾರೆ. ಒಂದು ವೇಳೆ ಆ ಶಾಲೆಗಳು ಲಭ್ಯವಿಲ್ಲದಿದ್ದಲ್ಲಿ ಈಗಾಗಲೇ ಸರ್ಕಾರವೇ ಘೋಷಿಸಿದಂತೆ ಹೊರ ಜಿಲ್ಲೆಗಳಲ್ಲಿಯೂ ಕೂಡ ಸೀಟುಗಳು ಲಭ್ಯವಿದ್ದಲ್ಲಿ ನೀಡಲಾಗುತ್ತದೆ ಅಂಥೇಳಿ ಸರ್ಕಾರವೇ ತಿಳಿಸಿದೆ. ಇಲ್ಲಿ ಮೀಸಲಾತಿ ಹೇಗಿದೆ ಅಂತ ತಾವು ನೋಡಿದಿರಿ. ವಿಶೇಷ ವರ್ಗದವರಿಗಾಗಿರ್ಬೋದು, ಇಲ್ಲಿ ಅಲ್ಪಸಂಖ್ಯಾತರಿಗೆ ಮತ್ತು ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ ಮತ್ತು ಇತರ ಹಿಂದುಳಿದ ವರ್ಗದವರಿಗೆ ಇಲ್ಲಿ 25% ಸ್ಥಾನಗಳನ್ನು ಮೀಸಲು ಇಡಲಾಗಿದೆ ಅಂಥೇಳಿ ಅವರು ತಿಳಿಸಿರುತ್ತಾರೆ. ಹಾಗಾಗಿ ಇಲ್ಲಿ ಮೊದಲ ಸುತ್ತಿನಲ್ಲಿ ಆಯ್ಕೆಯಾದಂಥವ್ರಿಗೆ ಸಂಪೂರ್ಣ ಮಾಹಿತಿಯನ್ನು ಇಲ್ಲಿ ಇಲಾಖೆ ಘೋಷಣೆ ಮಾಡ್ತದೆ, ಯಾವ ರೀತಿ ಕೌನ್ಸಿಲಿಂಗ್ ನಡೆಯುತ್ತೆ ಅನ್ನೋದನ್ನು. ಯಾಕಂದರೆ ಈಗ ಕೌನ್ಸಿಲಿಂಗ್ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ ಅಂದರೆ ಅವರು ಯಾವ್ಯಾವ ಶಾಲೆಗಳನ್ನು ಆಯ್ಕೆ ಮಾಡಿಕೊಂಡಿದ್ದೀರಿ ಅವೇ ಶಾಲೆಗಳಿಗೆ ವಿದ್ಯಾರ್ಥಿಗಳಿಗೆ ಆಯ್ಕೆಯನ್ನು ಮಾಡಲಾಗುತ್ತದೆ. ಕೌನ್ಸಿಲಿಂಗ್ ಲಿಸ್ಟಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಒಂದು ವೇಳೆ ಆ ಶಾಲೆಗಳಲ್ಲಿ ಸೀಟುಗಳು ಲಭ್ಯವಿಲ್ಲದಿದ್ದಲ್ಲಿ ಮತ್ತೆ ಬೇರೆ ತಾಲೂಕು ಅಥವಾ ಬೇರೆ ಜಿಲ್ಲೆಯ ಶಾಲೆಗಳಿಗೂ ಕೂಡ ಇಲ್ಲಿ ಕೌನ್ಸಿಲಿಂಗ್ ಲಿಸ್ಟ್ನಲ್ಲಿ ಅವರಿಗೆ ಸೆಲೆಕ್ಷನ್ ಮಾಡಲಾಗುತ್ತೆ ಅಂತೇಳಿ ಇಲ್ಲಿ ಇಲಾಖೆಯವರು ತಿಳಿಸಿರುತ್ತಾರೆ. ಹಾಗಾಗಿ ಇನ್ನೂ 2-3 ಸುತ್ತುಗಳ ಸೀಟು ಹಂಚಿಕೆ ನಡೆಯುವುದರಿಂದ ಇಲ್ಲಿ ಮೊದಲ ಸುತ್ತಿನಲ್ಲಿ ಆಯ್ಕೆ ಆಗಿಲ್ಲ ಅನ್ನುವಂಥವರು ಕೂಡ ಚಿಂತಿಸಬೇಡಿ, ನೀವು ವೇಟ್ ಮಾಡಿ ಕಾಯ್ಡ್ರಿ. ಯಾಕಂದರೆ ಇನ್ನೂ ಅವಕಾಶಗಳಿವೆ ತಮಗೆ ಅಡ್ಮಿಷನ್ ಮಾಡಲಿಕ್ಕೆ. ಮತ್ತು ಮುಂದಿನ ಮಾಹಿತಿಯನ್ನು ನಾನು ತಮ್ಮೊಂದಿಗೆ ಹಂಚ್ಕೋತೀನಿ. ಮತ್ತೆ ಏನಾದರೂ ಅಪ್ಡೇಟ್ಸ್ಗಳು ಬಂದಲ್ಲಿ ನಮ್ಮ ಚಾನಲ್ ನೋಡ್ತಾ ಇರಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಹಾಗೂ ಬಹಳ ಯಾರಿಗಾದರೂ ಉಪಯುಕ್ತವಾಗುವಂತಹ ವಿಡಿಯೋಗಳು ಅನಿಸಿದರೆ ತಾವು ಶೇರ್ ಮಾಡಿರಿ ಅಂತ ಹೇಳ್ತಾ ಇದ್ದೀನಿ. ಧನ್ಯವಾದಗಳು.